ಕೃತಕವಾಗಿ ಅಭಾವ. ಮೊನ್ನೆ ಇಲ್ಲೆಲ್ಲ ಹಿಡಿದ್ರು ಮೈಸೂರಿಂದ ಆಚೆಗೆ ಲೋಡ್ ಗಟ್ಲೆ ಒಂದು ರೈಸ್ ಮಿಲ್ನಲ್ಲಿ ಯೂರಿಯಾ ಸ್ಟಾಕ್ ಮಾಡಿಟ್ಟು ಕೇರಳಕ್ಕೆ ಹೋಗ್ತಾ ಇದೆ. ಅದು ಇಂಡಸ್ಟ್ರಿಗೆ ಹೋಗ್ತಾ ಇದೆ. ಇಂಡಸ್ಟ್ರಿಗೆ ಹೋಗಬಾರ್ದು ಅಂತೇಳಿ ಹೇಳಿ ಸೆಂಟ್ರಲ್ ಗೌರ್ಮೆಂಟು ನೀಮ್ ಕೋಟೆಡ್ ಯೂರಿಯಾವನ್ನ ತಯಾರು ಮಾಡು, ಆದರೂ ಕೂಡ ಇವತ್ತು ಹೋಗ್ತಾ ಇದೆ. ಅದು ಗಮ್ಮಿಗೆ, ಅದಿನ್ನೇನೋ ಪ್ಲೇವುಡ್ ಫ್ಯಾಕ್ಟ್ರಿಗೆ, ಇದಕ್ಕೆಲ್ಲೂ ಕೂಡ ಹೋಗ್ತಾ ಇದೆ. ಅದನ್ನ ನಿಲ್ಲಿಸಬೇಕಾಗಿದೆ. ಆ ರೀತಿ ಯಾರು ಕಳ್ಳತನದಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಒಂದ್ಸಾರಿ ಅಭಾವ ಅಂದ್ರೆ ಸಾಕು, ಕಣ್ಣಿಟ್ಟು ಕಾಯ್ತಾ ಇರ್ತಾರೆ ಲಾಭ ಮಾಡ್ಕೊಂಡವ್ರು. ತಗೊಂಡೋಗಿ ಕಸ್ಕೊಂಡೋಗಿ ಸ್ಟಾಕ್ ಮಾಡಿ 1-2 ರೇಟಿಗೆ ಮಾರ್ತಾರೆ. ಇದ್ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಗಮನವನ್ನ ಕೊಡಬೇಕಾದಂತ ಕೆಲಸ ಇವತ್ತು ಆಗಬೇಕಾಗಿದೆ. ಇವತ್ತು ನನಗೆ ಮೀಡಿಯಾದಲ್ಲೆಲ್ಲ ಬರ್ತಾ ಇದೆ, ಕೆಲವೇ ಜನ ಪ್ರಭಾವಿಗಳು ನನ್ನಂಥವ್ರು ರಾಜಕಾರಣಿಗಳ ಶಿಫಾರಸಿನಿಂದನೂ ಕೂಡ ಗೊಬ್ಬರ ತಗೊಂಡು ಹೋಗ್ತಾ ಇದೆ. ನಮಗೆ ಅಭಾವ ಅಂದ ಕೂಡಲೇ ನನ್ನ ಮನೆಗೆ 10 ಚೀಲ ಗೊಬ್ಬರ ಬೇಕಾದ್ರೆ 25 ಚೀಲ ತಂದು ಸ್ಟಾಕ್ ಮಾಡ್ಕೊಳ್ತೀವಿ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ಯಾನಿಕ್ಕಿಗೆ ಒಳಗಾಗಿದ್ದಾರೆ ಜನ. ಫೀಲ್ಡಿಗೆ ಹೋಗ್ಬೇಕಾಗಿದೆ ನಮ್ಮ ಇಲಾಖೆ ಅಧಿಕಾರಿಗಳು. ಹೆದರಬೇಡಪ್ಪ, ನಾವು ಹಂತ ಹಂತವಾಗಿ ಗೊಬ್ಬರ ತಂದು ಕೊಡ್ತೀನಿ. ಯಾವುದೋ 3ನೇ ಸರಿ ಹಾಕುವ ಗೊಬ್ಬರಕ್ಕೆ 1ನೇ ಸರಿಗೆ ಅವನು ಒತ್ತಡ ಆಗ್ತಾ ಇರ್ತಾನೆ. ಅಗತ್ಯ ಇಲ್ಲ, 15 ದಿವಸದಲ್ಲಿ ನಿಮ್ಗೆ ಗೊಬ್ಬರ ಕೊಡ್ತೀನಿ ಅಂತ ಹೇಳ್ಬೇಕು. ಅವರಿಗೆ ಆತ್ಮವಿಶ್ವಾಸ ತುಂಬುವಂತ ಕೆಲಸ ನಮ್ಮ ಅಧಿಕಾರಿಗಳ ಕಡೆಯಿಂದ ಇವತ್ತು ಆಗಬೇಕು ಅಂತ ಹೇಳಿ ನನಗೆ ಅನಿಸ್ತದೆ. ಅಧ್ಯಕ್ಷರೇ, ಇವತ್ತು ರೈತಾಪಿ ಬದುಕು ಇಂಥ ಒಂದು ಪರಿಸ್ಥಿತಿನಲ್ಲಿ ಇದ್ದಾಗ ಅವ್ರನ್ನ ಬೀದಿ ಮೇಲೆ ಬಿಡುವಂತಹದ್ದು ಒಂದು ಸರ್ಕಾರಕ್ಕೆ ಭೂಷಣ ಅಲ್ಲ. ಅದಕ್ಕಾಗಿ ಏನು ಎಫರ್ಟ್ ಹಾಕ್ಲಿಕ್ಕೆ ಸಾಧ್ಯ ಅದನ್ನ ನೀವು ಹಾಕಬೇಕು. ನಾನು ಈ ಕೇಂದ್ರದಿಂದ ಎಷ್ಟು ಗೊಬ್ಬರ ಬಂದಿದೆ, ನೀವೆಷ್ಟು ಕೊಟ್ಟಿದ್ರಿ, ಫಿಗರ್ನ ನಾನು ತಗೊಳಕ್ ಹೋಗಲ್ಲ, ನನಗೆ ಅಗತ್ಯ ಇಲ್ಲ. ಇವತ್ತು ಈ ಫಿಗರ್ ಹೇಳೋದ್ರಿಂದ ನಾವು ನೀವು ಜಗಳ ಮಾಡ್ಕೊಳ್ಬಹುದು. ಆದ್ರೆ ಫಿಗರ್ ಹೇಳದೆ ಇದ್ರೆ ಈಗ ಇಷ್ಟೆಲ್ಲ ನೀವು ಹೇಳಿ, ಇಷ್ಟೆಲ್ಲ ಹೇಳ್ತೀವಿ. ಹೇಳಿ ನಾನು ಹೇಳ್ತೀನಿ ಸರ್, ಹೇಳೋದಿಲ್ಲ. ನಾವು ಗೊಬ್ಬರ ತಯಾರು ಮಾಡೋದು ಒಂದ್ ನಿಮಿಷ ಮುಗಿಸಿ ನಾನು ಮುಗಿಸ್ತೀನಿ. ಗೊಬ್ಬರ ನೋಡಿ, ಕೇಂದ್ರದಿಂದಲೇ ಆರಂಭದಲ್ಲೇ ಹೇಳ ಫಿಗರ್. ನಾನು ರಾಜಕೀಯವಾಗಿ ಮಾತಾಡಕ್ ಹೋಗೋದಿಲ್ಲ. ಮಾತಾಡೋದ್ರೆ ಮಾತಾಡೋಣ, ನನ್ನ ಹತ್ರನು ಫಿಗರ್ಸ್ ಇದೆ, ಆದ್ರೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ನಾನು ಹೇಳೋದು, ಇವತ್ತು ರೈತರಿಗೆ ಸಮಾಧಾನ ಮಾಡುವಂತ ಅವಶ್ಯಕತೆ ಇದೆ. ಸಮಾಧಾನ ಮಾಡುವಂತ ಅವಶ್ಯಕತೆ ಇದೆ. ಪ್ಯಾನಿಕ್ ಒಳಗಾಗಿರ್ತಕ್ಕಂಥ ರೈತನ ಹೊರಗೆ ತರುವಂತ ಅವಶ್ಯಕತೆ ಇವತ್ತಿದೆ. ಹಾಗಾಗಿ ಯಾರು ಕಳಪೆ ಬೀಜ, ಈ ಗೊಬ್ಬರದ ಅಭಾವಕ್ಕೆ ಕಳಪೆ ಬೀಜನೂ ಕಾರಣ. 2ನೇ ಸಾರಿ 3ನೇ ಸಾರಿ ಬಿತ್ತಬೇಕಾಗಿದೆ, 2ನೇ ಸಾರಿ 3ನೇ ಸಾರಿ ಗೊಬ್ಬರ ಹಾಕ್ಬೇಕಾಗಿದೆ. ಇಂಥವ್ರನ್ನ ಹಿಡಿಬೇಕಲ್ಲ, ಅರೆಸ್ಟ್ ಮಾಡಿ ನಿಮ್ಗೆ ಯಾವ್ದಾರ ಕಾಯ್ದೆ ಇದ್ರೆ ಜೈಲೊಳಗೆ ಹಾಕ್ಬೇಕು ಅವ್ರನ್ನ. ರೈತರ ಹೆಣ ತಿಂತಾ ಇದ್ದಾರೆ ಇವರು ಸೇರಿ. ಇದಕ್ಕೆ ಏನ್ ಮಾಡ್ಬೇಕು ಅಂತೇಳಿ ಯೋಚನೆ ಮಾಡಿ ಮಾಡುವಂತ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ನಾನು ವಿನಂತಿ ಮಾಡ್ಕೊಂತ, ಹಾಗೇನೆ ಗೊಬ್ಬರಕ್ಕೆ ಲಿಂಕ್ ಏರ್ಪಡಿಸಿದ್ದಾರೆ. ಒಂದು ಮೂಟೆ ಯೂರಿಯಾ ತಗೊಂಡ್ರೆ ಇನ್ನೇನೋ ತಗೊಳ್ಬೇಕು ಅಂತ ಇದನ್ನು ಹೋಗ್ಲಾಡಿಸ್ಬೇಕು. ಇದು ಎಲ್ಲೂ ಗೊಬ್ಬರದ ಯಾವ ಕಾಯ್ದೆನಲ್ಲೂ ಇಲ್ಲ. ಅದಕ್ಕೆ ಲಿಂಕ್ ಮಾಡಿ ಅನಾವಶ್ಯಕವಾಗಿ ಗೋಳು ಇಟ್ಕೊಳ್ತಾ ಇದ್ದಾರೆ. ಅವನಿಗೆ ಬೇಡದಿದ್ದ ಗೊಬ್ಬರ ಅನಿವಾರ್ಯ ತಗೊಳ್ಬೇಕಾಗಿದೆ. ಇದನ್ನ ಹೋಗ್ಲಾಡಿಸುವಂತ ಕೆಲಸವನ್ನ ಸ್ಥಳೀಯ ಅಧಿಕಾರಿಗಳು ಹೇಳಬೇಕಾಗಿದೆ. ನಿಮ್ಮ ಯಾರು ಕೃಷಿ ಇಲಾಖೆನಲ್ಲಿ ಸಿಬ್ಬಂದಿನೇ ಇಲ್ಲ, ನೀವು ಸಿಬ್ಬಂದಿ ಇಲ್ಲ ಅವರಿಗೆ. ಚರ್ಚೆ ಮಾಡುವ ಒಂದು ತಾಲೂಕಿಗೆ 2-3 ಜನ ಇಲ್ಲ. ಇವತ್ತು ಯಾರ ಹೊಲಕ್ಕೆ ಯಾರು ಹೋಗ್ತಾರೆ ಗೊತ್ತಾಗೋದಿಲ್ಲ. ಒಂದಷ್ಟು ಸಿಬ್ಬಂದಿ ನೇಮಕ ಮಾಡ್ಕೊಂಡು ಇವತ್ತು ರೈತರ ಬದುಕನ್ನು ಎತ್ತರಿಸುವಂತ ದೃಷ್ಟಿಯಿಂದ ನಿಮ್ಮ ಇಲಾಖೆಯನ್ನ ಸಜ್ಜುಗೊಳಿಸಬೇಕಾಗಿದೆ, ಸಶಕ್ತಗೊಳಿಸಬೇಕಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಅಪಾಯಿಂಟ್ಮೆಂಟ್ ಅದು ಇದು ಮಾಡಿ, ಇಲ್ಲದೇ ಇದ್ರೆ ಆಗೋದಿಲ್ಲ, ಹೋಗೋದಿಲ್ಲ. ಆದ್ರಿಂದ ಸಾವಯವ ಕೃಷಿಯ ಬಗ್ಗೆ ಒಂದಷ್ಟು ವಿಶೇಷವಾದಂತ ಆಂದೋಲನಗಳು ಅಧಿಕಾರಿಗಳ ಕಡೆಯಿಂದ ನಡೀಲಿ. ರೈತರಿಗೆ ಕೂಡ ಇವತ್ತು ವಿಷಮುಕ್ತವಾಗಿರ್ತಕ್ಕಂಥ ಹಿರಿಯರಿದ್ದೀರಿ, ಬೇಗ ಮುಗಿಸಿ ಎಲ್ಲ ಮಾತಾಡ್ತಾರಲ್ಲ. ನಾನು ಮಾತಾಡ್ಲಿಲ್ಲ, ಮತ್ತೆ
ರೈತರ ವಿಷಯ ಅದು ಸರ್, ಇದು ರೈತರ- ಗೊಬ್ಬರದ ವಿಷಯ. ಹಾಗೆ- ಇದಕ್ಕೆ ನೀವು ಸಮಯ ಕೊಡದೆ ಅಲ್ಲ, ಹಾಗಿಲ್ಲ. ಈಗ ನಿಮ್ಮಲ್ಲಿ 8 ಜನರ ಹೆಸರನ್ನು ಕೊಟ್ಟಿದ್ದಾರೆ. ಯಾವುದು ಈಗ ನೀವು ಇನ್ನು ಇದರ ಬಗ್ಗೆ 8 ಜನ ಮಾತಾಡ್ಲಿಕ್ಕೆ ಇದ್ದಾರೆ. ಅವ್ರಿಗೆ ಸ್ವಲ್ಪ ಮಾತಾಡ್ಬೇಕಲ್ಲ, ಎಲ್ಲ ಮಾತಾಡ್ತಾರೆ ಅವ್ರು. ಅವ್ರನ್ನ ಮಾತಾಡೋದು ಮತ್ತೆ. ಹಾಗಾಗಿ ನಾವು ತಿನ್ನೋ ಅನ್ನ ವಿಷ ಆಗಿದೆ, ಇವತ್ತು ತಿನ್ನೋ ಹಣ್ಣು ವಿಷ ಆಗಿದೆ, ಕುಡಿಯೋ ಹಾಲು ವಿಷ ಆಗಿದೆ. ವಿಷಮುಕ್ತವಾಗಿರ್ತಕ್ಕಂಥ ಆಹಾರವನ್ನ ರೈತ ಕೊಡಬೇಕಾಗಿದ್ದು ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ರೈತರನ್ನ ಜಾಗೃತಗೊಳಿಸಬೇಕಾಗಿದೆ, ರೈತರ ಬದುಕನ್ನ ಹಸನುಗೊಳಿಸಬೇಕಾಗಿದೆ. ರೈತಾಪಿ ಬಿಟ್ಟು ಅಧ್ಯಕ್ಷರೇ, ನಿಮ್ಮೂರಿನಲ್ಲಿ ಏನೋ ಗೊತ್ತಿಲ್ಲ, ನಮ್ಮೂರಿನಲ್ಲಿ ನಮ್ಮ ಮಲೆನಾಡಿನ ಮನೆಗಳೆಲ್ಲ ಒಂದ್ ರೀತಿ ವೃದ್ಧಾಶ್ರಮಗಳಾಗಿದ್ದಾವೆ. ಬರೀ ಮುದುಕ ಮುದುಕಿ ಇಬ್ಬರೇ ಇದ್ದಾರೆ. ಹುಡುಗರೆಲ್ಲ ಬೆಂಗಳೂರು ಕಡೆ, ಬಾಂಬೆ ಕಡೆ ಬಂದ್ಬಿಟ್ಟಿದ್ದಾರೆ. ಅವರೆಲ್ಲ ಜಮೀನು ಮಾರಾಟ ಮಾಡಿ ಹೊರಗಡೆ ಬರ್ತಾ ಇದ್ದಾರೆ. ಇವತ್ತು ಎಷ್ಟು ಮಟ್ಟಿಗೆ ವ್ಯವಸಾಯ ಮುಂದುವರಿತದೆ ಗೊತ್ತಿಲ್ಲ. ಭತ್ತ ಬೆಳೆಯೋದನ್ನೇ ನಿಲ್ಸ್ಬಿಟ್ಟಿದ್ದಾರೆ. ನಮ್ಮಲ್ಲಂತೂ ಭತ್ತ ಬೆಳೆಯೋದು ನಿಲ್ಸಿದ್ದಾರೆ, ಅಡಿಕೆಗೆ ರೇಟ್ ಆದ್ರ ಮೇಲೆ. ಅದು ಕೂಡ ಈ ಹವಾಮಾನ ಎಷ್ಟು ಈಗ ಮಳೆ ಜಾಸ್ತಿ ಆಯ್ತು, ಕೆಲವರಿಗೆ ಸಂತೋಷ ಆಗಿರ್ಬೋದು. ನಾವು ಅಡಿಕೆ ಬೆಳೆಗಾರರು ಇವತ್ತು ಅಡಿಕೆ ಉದುರ್ತಾ ಇದೆ, ಕೊಳೆ ರೋಗ ಬಂದಿದೆ. 110 ವರ್ಷದ ಹಿಂದೆ ಕೋಲ್ಮನ್ ಅನ್ನುವಂತ ಇಂಗ್ಲಿಷ್ ಮನುಷ್ಯ ನಮ್ಮೂರಿನಲ್ಲಿ ಬಂದು ಉಳಿದು ಬೋರ್ಡೋ ಹೊಡಿಯಕ್ಕೆ ಕಲಿಸ್ದ, ಬೋರ್ಡೋ ಮಿಶ್ರಣ ಆಂಟಿಫಂಗಸ್ಸಿಗೆ. ಆಮೇಲೆ 110 ವರ್ಷದಲ್ಲಿ ಅದರ ಮೇಲೆ ಒಂದು ಸಂಶೋಧನೆ ಆಗ್ಲಿಲ್ಲ, ಇನ್ನೊಂದು ಔಷಧಿ ಕಂಡುಹಿಡಿಯಲಿಲ್ಲ ಅಧ್ಯಕ್ಷರೇ. ಇಷ್ಟು ವಿಶ್ವವಿದ್ಯಾನಿಲಯಗಳಿದ್ದಾವೆ, ಇಷ್ಟು ತಜ್ಞರುಗಳಿದ್ದಾರೆ. ಇವತ್ತು ಅವರು 100 ವರ್ಷದ ಹಿಂದೆ ಕಂಡುಹಿಡ್ತಕ್ಕಂಥ ಔಷಧಿಗೆ ರೆಸಿಸ್ಟೆನ್ಸ್ ಬಂದಿದೆ, ಅದು ಬಗ್ತಾ ಇಲ್ಲ. ನಾವೆಲ್ಲ ಒಂದೊಂದ್ಸರಿ ಸ್ಪ್ರೇ ಮಾಡ್ತಿದ್ವಿ, ಈ ಸಾರಿ 4 ಸಾರಿ ಸ್ಪ್ರೇ ಮಾಡಿದ್ರು ನಿಲ್ಲೋದಿಲ್ಲ, ಉದುರೋದು. ಆ ಪರಿಸ್ಥಿತಿಗೆ ಹೋಗಿದೆ. ಇದಕ್ಕೆ ನಮ್ಮ ವಿಶ್ವವಿದ್ಯಾನಿಲಯಗಳು ತಜ್ಞರನ್ನ ಇವತ್ತು ತಯಾರು ಮಾಡುವಂತ, ನಿಮ್ಮ ಇಲಾಖೆಯನ್ನ, ಹಾರ್ಟಿಕಲ್ಚರ್ ಅಂಡ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅನ್ನ ಸಶಕ್ತಗೊಳಿಸುವಂತ ಕೆಲಸಕ್ಕೆ ನೀವು ವಿಶೇಷವಾಗಿರ್ತಕ್ಕಂಥ ಒತ್ತನ್ನ ಕೊಡಬೇಕು. ರಸ್ತೆ ಆಗಬೇಕು, ಅಭಿವೃದ್ಧಿಗಳಾಗಬೇಕು, ಎಲ್ಲದೂ ಸರಿಯೇ. ಅದ್ರ ಜೊತೆಗೆ ರೈತನ ಬದುಕು ಸರಿಯಾಗದೆ ಇದ್ರೆ ನಾವು ತಿನ್ನೋ ಅನ್ನನೇ, ನಾವೆಲ್ಲ ದುಡ್ಡು ತಿನ್ನಕ್ಕಾಗಲ್ಲ, ಎಷ್ಟು ಇದ್ರು ಅನ್ನನೇ ಊಟ ಮಾಡಬೇಕು. ತಿನ್ನೋ ಅನ್ನನ ಬೆಳೆಯುವಂತ ರೈತನ ಬದುಕನ್ನ ಅವ್ನು ಸಂತೋಷವಾಗಿ ಅದನ್ನು ಹಿಡದೆ ಹೋದ್ರೆ ತುಂಬಾ ಕಷ್ಟ ಆಗ್ತದೆ. ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಪ್ರಯತ್ನ ಮಾಡಬೇಕು ಇಲಾಖೆ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ಇಲಾಖೆ ಬಹಳ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಬೇಕಾದಂತ ಸಂದರ್ಭ ಇದೆ. ನೀವು ಹೆಂಗಂದ್ರೆ ಹಂಗೆ ನೀವು ಇಲ್ಲಿ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಟ್ರೆ ಪ್ರಯೋಜನ ಆಗಲ್ಲ. ನಿಮ್ಮ ಅಧಿಕಾರಿಗಳನ್ನ ಓಡಿಸಿ ಅಲ್ಲಿಗೆ, ಎಲ್ಲಿ ಈ ರೀತಿ ಪ್ಯಾನಿಕ್ಗೆ ಒಳಗಾಗಿದ್ದಾರೆ ಅವ್ರ ಹತ್ರ ಕಳಿಸಿ, ಆ ರೈತರಿಗೆ ಸುಧಾರಣೆ ಹೇಳಿ, ಆತ್ಮವಿಶ್ವಾಸ ತುಂಬಲಿ. ಆ ರೀತಿ ಇವತ್ತು ಮಾಡುವಂತ ಅವಶ್ಯಕತೆ ಇದೆ. ತಾವು ಕೂಡ ಕೆಲವು ಜಿಲ್ಲೆಗೆ ಹೋಗ್ಬೇಕು, ಭೇಟಿ ಕೊಡ್ಬೇಕು. ಇಲ್ಲಪ್ಪ ನಾವೆಲ್ಲ ಇದೇವೆ ತರಿಸ್ತೀವಿ ಅಂತ ಸೆಂಟ್ರಲ್ ಗವರ್ಮೆಂಟ್ ಜೊತೆ ಮಾತಾಡಿ, ನಾವು ಕೂಡ ಮಾತಾಡ್ತಾ ಇದ್ದೀವಿ. ಇಂಪೋರ್ಟ್ ಎಕ್ಸ್ಪೋರ್ಟ್ ಇವತ್ತು ಯುದ್ಧ ಇದರಿಂದ ವ್ಯತ್ಯಾಸ ಆಗಿದೆ, ಅದೇನು ಆಗಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಅದನ್ನು ಮಾಡುವಂತ ಕೆಲಸವನ್ನ ವಿಶೇಷವಾಗಿ ಮಾಡಬೇಕು. ನಕಲಿ ಬೀಜ, ಈ ಔಷಧಿಗಳು, ಸಬ್ಸ್ಟ್ಯಾಂಡರ್ಡ್ ಔಷಧಿ, ಇದನ್ನ ಒದಗಿಸುವಂತವರಿಗೆ ಕಠಿಣ ಮುಖ ಮುಲಾಜ್ ಇಲ್ದೇನೆ ನೀವು ಕ್ರಮ ತಗೊಳ್ಳುವಂತ ಕೆಲಸ ಆಗ್ಬೇಕು ಅಂತ ಹೇಳಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.